ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್. ಈ ಸಣ್ಣ ಗಿಡಗಳು ಬೆಳ್ಕೊಂಡಿದ್ದಾವೆ. ನಾವಿಲ್ಲಿ 5 ಎಕರೆ ಬಿಟ್ಟರೆ ಇದೆಲ್ಲ ಕ್ಲೀನ್ ಆಗುತ್ತೆ. ಒಳ್ಳೆ ಜಾಗ. ವಿಲೇಜಿಂದ ನಿಮಗೊಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೆಟ್ಲಿಂಗ್ ರೋಡ್ ಇದೆ. ಜಾಗ ಮಾತ್ರ ಸಾಲಿಡಾಗಿದೆ. ನಮಗೆ ಇಲ್ಲಿ ಲೇಬರ್ಗಳಿಗೆ ಯೋಚನೆ ಇಲ್ಲ. ಇದು ಅಣ್ಣ ತಮ್ಮೀರ ಭೂಮಿ. ಅಣ್ಣನಿಗೆ 1 ಎಕರೆ ಇದೆ, ತಮ್ಮನಿಗೆ 1 ಎಕರೆ ಇದೆ. ಅಣ್ಣ 1 ಎಕರೆಯಲ್ಲಿ ತೆಂಗಿನ ಸಸಿಗಳು ಹಾಕ್ಕೊಂಡು ತೋಟದ ಥರ ಮಾಡ್ಕೊಂಡಿದ್ದಾರೆ. ಇವರು ಹಂಗೆ ಖಾಲಿ ಬಿಟ್ಕೊಂಡಿದ್ದಾರೆ. ಇವರು ಮನೆ ಕಟ್ಟಬೇಕು ಅಂತ ಇಲ್ಲಿ ಬೇಸ್ಮೆಂಟ್ ಕೂಡ ಹಾಕಿದರು. ನಿಮ್ಗೆ ಹಾಕ್ಸಿ ನಾನು ಅದನ್ನು ತೋರಿಸ್ತೀನಿ. ನಾನು ನಿಮಗೆ ಅದನ್ನು ಜಾಗ ಮಾತ್ರ ನೋಡಿ ಸಾಲಿಡಾಗಿದೆ. ಒಳ್ಳೆ ಜಾಗ ಮಾತ್ರ. ನಾವು ದೂರ ಹತ್ರ ಅಂದ್ಕೊಂಡು ವ್ಯವಹಾರ ಮಾಡಿದ್ರೆ ಆಗಲ್ಲ ಸ್ನೇಹಿತರೆ. ಎಲ್ಲೇ ಹೋದರೂ ಅಷ್ಟೇ. ಇದು ನಿಮ್ಮ ಬೆಂಗಳೂರಿಗೆ 165 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 105 ಕಿಲೋಮೀಟ್ರ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ದೂರ ಆಗೋಯ್ತಪ್ಪ, ಹತ್ರ ಆಗೋಯ್ತಪ್ಪ, ಅದೆಲ್ಲ ಇಟ್ಕೊಂಡು ನಾವು ಈ ವ್ಯವಹಾರನ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಇವತ್ತು ಈ ರೇಟ್ಗಳಿಗೆ ಎಲ್ಲೂ ಕೂಡ ಲ್ಯಾಂಡ್ಗಳು ಸಿಗೋಲ್ಲ ನಮಗೆ. ಎಲ್ಲೇ ಹೋದರೂ ಲ್ಯಾಂಡ್ ನಮಗೆ ಈ ರೇಟ್ಗೆ ಎಲ್ಲೂ ಕೂಡ ಸಿಗೋಲ್ಲ. ಜಾಗ ತುಂಬ ಚೆನ್ನಾಗಿದೆ. ನೀವು ಬಂದು ಕಣ್ಣಾರ ನೋಡಿದಾಗ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಇಷ್ಟು ಸಸ್ತಾ ರೇಟ್ಗೆ ನಿಮಗೆ ಭೂಮಿಗಳು ಸಿಗೋದು ಕಷ್ಟ. ನೋಡಿ, ಸುತ್ತಮುತ್ತ ತೋಟಗಳು ಮಾಡಿದ್ದಾರೆ, ವ್ಯವಸಾಯಗಳು ಮಾಡ್ತಿದ್ದಾರೆ, ಒಳ್ಳೆ ಜಾಗಗಳಿದ್ದಾವೆ ಆಯಿತಾ. ನಮಗೆ ಇದೇನು ಜಾಸ್ತಿ ದೂರ ಏನು ಅಂತ ಅನಿಸೋಲ್ಲ. ಯಾಕೆಂದರೆ 1 ಎಕರೆ ಬೇಕು ಅನ್ನೋರಿಗೆ, ನಾವು ತೋಟ ಮಾಡ್ತೀವಿ ಅಂದ್ಕೊಳ್ಳೋರಿಗೆ, ಇಲ್ಲ ಬೆಳೆ ಬೆಳೀತೀರಿ ಅನ್ನೋರಿಗೆ, ನಮ್ಮಲ್ಲಿ ಇರೋಷ್ಟಕ್ಕೆ ಸಾಕು, ನಾನು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅನ್ನೋರಿಗೆ ತುಂಬ ಅನುಕೂಲವಾಗಿರುವಂತಹ ಒಂದು ಲ್ಯಾಂಡ್ ಇದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಇಲ್ಲಿ ನಾವು ಅಡಿಕೆ, ತೆಂಗು, ಮಾವು, ಬಾಳೆ, ನೇರಳೆ ವಿವಿಧ ರೀತಿಯ ಬೆಳೆಗಳನ್ನ ಹಾಕಿ ಬೆಳಿಬೋದು. ನಾವು ಏನೇ ಮಾಡಲಿ, ಸಾವಯವ ಕೃಷಿ ಮಾಡ್ತೀನಿ ಅನ್ನೋರಿಗೆ, ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆ, ಜೇನು ಸಾಗಾಣಿಕೆ ಮಾಡ್ತೀನಿ ಅನ್ನೋರಿಗೆ ತುಂಬ ಅನುಕೂಲವಾಗಿದೆ. ಯಾಕೆ ಸುತ್ತಮುತ್ತ ಎಲ್ಲ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ವಾತಾವರಣ, ಹೆಂಗಿದೆ. ಅಲ್ಲಲ್ಲಿ ಮನೆಗಳು ಕೂಡ ಕಾಣ್ತಾ ಇದ್ದಾವೆ. ಆದ್ದರಿಂದ ನಾವಿಲ್ಲಿ ಯಾವುದೇ ಭೂಮಿ ಮೇಲೆ ಹೋಗೋಷ್ಟಿಲ್ಲ. ಮೆಟ್ಲಿಂಗ್ ರೋಡ್ ಇದೆ, ಕ್ಲಿಯರಾಗಿದೆ. ಎಲ್ಲ ನಮಗೆ ಪ್ರತಿಯೊಂದು ಕೂಡ ಅಷ್ಟು ಕ್ಲಿಯರಾಗಿದೆ. ಇವತ್ತು ನಾವು ಲ್ಯಾಂಡ್ ತೊಗೊಳ್ಳೋ ಉದ್ದೇಶ ಏನು ಅಂತಾರೆ, ಸ್ವಲ್ಪ ನಮಗೂ ಆರೋಗ್ಯ ಚೆನ್ನಾಗಿರಲಿ, ನಾವು ಒಳ್ಳೆ ತೋಟ ಮಾಡೋಣ, ನಮ್ಮ ಆಸೆ ಕನಸು ಏನಿದೆ ಅದನ್ನು ಒಂದು ಈಡೇರಿಸ್ಕೊಳ್ಳೋಕ್ಕೆ ಒಂದು ಜಾಗ ಬೇಕು ಅಂತ. ನಮ್ಗೆ ಅದು ದೂರ ಆಗೋಯ್ತು, ಇದು ಒಳಗಡೆ ಆಗೋಯ್ತು, ಆ ಕಾನ್ಸೆಪ್ಟನ್ನ ಫಸ್ಟ್ ಬಿಟ್ಬಿಡ್ಬೇಕು ನಾವು. ನಮಗೇನು ಬೇಕು? ಭೂಮಿ ಬೇಕು, ಹೊರಕಬೇಕು. ನಮ್ಮ ಬಜೆಟ್ಗಿದೆಯಾ ಸಾಕು. ನಮ್ಮ ಬಜೆಟ್ಗೆ ಬರುತ್ತೆ ಅಂತಾರೆ ನಾವು ಏನು ಬೇಕು ಅದನ್ನು ಮಾಡ್ಬೋದು. ನಮ್ಮ ಬಜೆಟ್ ಮೀರಿದ್ರೆ ನಾವು ಅದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತಾರೆ, ಮಾಡ್ಬೋದು. ಆದರೆ ಇವತ್ತು ನಮಗೆ ಏನೇ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಸಾಲ ಅನ್ನೋದಿರುತ್ತೆ, ವಸ್ತು ಉಳ್ಕೊಳ್ಳುತ್ತೆ. ಮುಂದಕ್ಕೆ ಅದೇ ವಸ್ತು ತಗೋತೀನಿ ಅಂತಾರೆ, ಅದಕ್ಕಿಂತ ಬಲಾಗಿರುತ್ತೆ. ಇವತ್ತು ನಾವು ಶ್ರಮಪಟ್ಟು ಏನು ತಗೋತೀವೋ ಅದೇ ಸ್ಥಿರವಾಗಿ ಉಳ್ಕೊಳ್ಳೋಂಥದ್ದು. ನಮಗೆ ಅಂತಲ್ಲ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೂ ಅಷ್ಟೇ. ಒಂದು ಲ್ಯಾಂಡ್ ತೆಗೆದ್ರೆ ಅದು ಆರಾಮಾಗಿ ನಮ್ಮ ಕಷ್ಟ ಕಾಲಕ್ಕೂ ಕೂಡ ಆಗುತ್ತೆ. ಭೂಮಿಲಿ ಬೆಳೆದೇ ಇದ್ದರೂ ಅದ್ರ ಪಾಡಿಗೆ ಅದು ಬಿದ್ದಿದ್ರೂ ಕೂಡ ರೈಟ್ ಮಾತ್ರ ಇನ್ಕ್ರೀಸ್ ಆಯ್ತಾನೇ ಹೋಗ್ತಾ ಇರುತ್ತೆ ಯಾವಾಗಲೂ ಅಷ್ಟೇ. ಬೆಳೆ ಅನ್ನೋದು ನಾವು ಹಾಕಿ ತೆಗೆಯುವ ಒಂದು ಲಾಭದಾಯಕ ಪ್ರಾಡಕ್ಟ್ಸ್ ಅವೆಲ್ಲ. ನಾವು ಏನೇ ಮಾಡಿದ್ರೂ ಅಲ್ಲಿ ಲಾಭ ಅನ್ನೋದಕ್ಕೋಸ್ಕರ ನಾವು ಹಾಕ್ತೀವಿ ಅಷ್ಟೇ. ಏನೇ ಹಾಕಿದ್ರು, ತೆಂಗಾಗಲಿ, ಬೆಳೆಗಳಾಗಲಿ, ಸೊಪ್ಪಾಗಲಿ ಸಿಗುತ್ತೆ ಅಂತಲೇ. ಆರೋಗ್ಯ ದೃಷ್ಟಿಯಿಂದ ತುಂಬ ಚೆನ್ನಾಗಿದೆ. ನಮ್ಮ ಬೇಕಾಗಿರುವಂತಹ ಒಳ್ಳೊಳ್ಳೆ ಗಿಡಗಳು ಹಾಕಿ ಸಾವಯವ ಕೃಷಿ ಮಾಡೋದು ತುಂಬ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತುಂಬ ಎಷ್ಟೋ ಜನಗಳು ಹುಡುಕ್ತಾ ಇರ್ತಾರೆ. ನಿಮ್ಮಿಂದ ನಮ್ಮ ಹತ್ರಗೂ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಎಷ್ಟೋ ಜನಗಳಿಗೆ ಪಾಪ ಕಡಿಮೆ ಬಜೆಟ್ ಇರುತ್ತೆ, ಅಂಥವ್ರಿಗೆ ಇದು ಅನುಕೂಲ ಆಗುತ್ತೆ. ಇವತ್ತು ನಾವು ಎಲ್ಲೇ ನೋಡಿದ್ರೂ ರೇಟ್ಗಳು ತುಂಬ ಗಗನಕ್ಕಿದೆ. ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.